ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ, ನನ್ನ ಬೆಳಿಗ್ಗೆನ ರೂಟೀನ್ ಎಲ್ಲ ಮುಗಿದಿದೆ. ಮಧ್ಯಾಹ್ನದ ರೂಟೀನ್ ಶುರು ಮಾಡಬೇಕು. ಸೊ ಈಗ ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ಸ್ಟೌವಲ್ಲಿ 3 ಬರ್ನರ್ ಇದೆ. 3 ಬರ್ನರ್ಗೂ ಒಂದೊಂದು ಕೆಲಸ. ಈಗ ಆ ಥರ ಥಿಂಕ್ ಮಾಡಿಕೊಂಡು ಈಗ ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ಮೊದಲನೇ ಸ್ಟೌವಲ್ಲಿ ನಾನೀಗ ಸಾರು ಮಾಡೋದಕ್ಕೆ ಶುರು ಮಾಡಬೇಕು. ಸೊ ಬೇಳೆ ಬೇಯಿಸ್ಕೊಳ್ಬೇಕು. ಇನ್ನೊಂದು ಕಡೆ ನಾನು ಮೆಂತ್ಯ ಮುದ್ದೆದು ಹಿಟ್ಟು ಖಾಲಿ ಆಗಿದೆ. ಸೊ ಅದರ ಪ್ರಿಪರೇಷನ್ ಈಗ ಮಾಡ್ಕೊಳ್ಬೇಕು. ಇದು ಗೋಧಿ ನಾನು ವಾಶ್ ಮಾಡಿ ಒಣಗಾಕಬೇಕಿತ್ತು, ಒಣಗಾಕಿಲ್ಲ. ಯಾಕಂದರೆ ಬಿಸಿಲೇ ಇರಲಿಲ್ಲ. ಇವತ್ತು ಚೂರು ಬಿಸಿಲಿದೆ. ಬಟ್ ಇವತ್ತು ನಾನು ತೊಳೆದಾಕಿ ಒಣಗಾಕಿದ್ರೆ ಇವತ್ತು ಒಣಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ಇವತ್ತು ಸಂಜೆ ಇದನ್ನು ಬೀಸಿಸ್ಬೇಕು. ಅದಕ್ಕೆ ಏನು ಅಂದ್ಕೊಂಡಿದ್ದೀನಿ, ಒರೆಸ್ಬಿಟ್ಟು ಸ್ವಲ್ಪ ಹುರ್ಕೊಳ್ಳೋಣ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎರಡನೇ ಬರ್ನರ್ ಮೇಲೆ ಈ ಕೆಲಸ ಆದರೆ, 3ನೇ ಬರ್ನರ್ ಮೇಲೆ ಇದನ್ನು ನಾವು ಸುಡಬೇಕು. ಈಗ ಮಣ್ಣಿಂದು ಮಡಿಕೆಗಳು ಮಾಡ್ತಾರಲ್ವ, ಅವ್ರು ಏನು ಮಾಡ್ತಾರೆ, ಮೊದಲು ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಅದನ್ನು ಸುಡ್ತಾರೆ. ಆವಾಗ ಮಾತ್ರನೇ ಅದು ಗಟ್ಟಿ ಬರೋದು. ನೀರು ಹಾಕಿದ್ರೂ ಏನೂ ಆಗೋದಿಲ್ಲ, ಆ ಶೇಪ್ ಅದು ಹಾಗೆ ಇರುತ್ತೆ, ಕರಗೋದಿಲ್ಲ. ಮಣ್ಣು ಕರಗೋದಿಲ್ಲ. ಇದು ನಾವೇನಾದ್ರೂ ಮಳೆ ಬಿದ್ದರೆ ಅಥವಾ ನೀರು ಸ್ವಲ್ಪ ತಗ್ಲಿದ್ರೂ ಕರ್ಗೋಗ್ಬಿಡತ್ತೆ. ಇದು ಜಸ್ಟ್ ಮಣ್ಣಲ್ವಾ. ಸೊ ಅವ್ರೇನಂದ್ರು ಅಂದರೆ, ನೀವು ಪೇಂಟ್ ಮಾಡಿ ಇಟ್ಕೊಳ್ಬೋದು. ಪೇಂಟ್ ಮಾಡಿದ್ರು ಕೂಡ ಸೇಮ್ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇನ್ನೂ ಒಂದು ಅವ್ರೇನು ಹೇಳಿದಂದರೆ, ನೀವು ಮನೆಯಲ್ಲೇ ಸ್ಟವ್ ಮೇಲೆ ಇದನ್ನು ಸುಡ್ಬೋದು, ಒಂದು ½ an hour ಆದರೂ ಸುಡಬೇಕಾಗುತ್ತೆ ಅಂದರು. ಸೊ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಚೆನ್ನಾಗಿದೆ, ಕ್ಯೂಟಾಗಿ ನಾವೇ ಮಾಡಿರೋದಲ್ವಾ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಲವ್ ಇದ್ರ ಮೇಲೆ. ಈ ಥರ ಕೆಲಸ ಇಟ್ಕೊಂಡು ಕಿಚನಿಗೆ ಬಂದಿದ್ದೀನಿ ಸ್ನೇಹಿತರೆ. ಆ್ಯಂಡ್ ಇನ್ನೂ ಒಂದು ಕೆಲಸ ಅಂದರೆ, ಈ ಬೆಳ್ಳಿ ಸಾಮಾನುಗಳು ಅಂದರೆ, ಇದು ಗ್ಲಾಸ್ ನಾನು ಹೊರಗಡೆನೇ ಇಟ್ಟಿರ್ತೀನಲ್ವಾ, ಗಾಳಿಗೆ ಇದು ಕಪ್ಪಾಗ್ತಾ ಇದೆ. ಸೊ ಇದನ್ನು ಕ್ಲೀನ್ ಮಾಡಬೇಕು. ಕೋಲ್ಗೇಟ್ ಹಚ್ಚಿ ಇಟ್ಟಿದ್ದೀನಿ. ಮತ್ತು ಈಗ ದೇವ್ರ ಪೂಜೆಗೆ ಕಾಯಿನ್ ಯೂಸ್ ಮಾಡಿದ್ದೆ, ಅದು ಕೂಡ ನೀರಲ್ಲಿ ಹಾಕಿ ಇಟ್ಟಿದ್ದೆ, ಕಳಶದಲ್ಲಿ ರೆಡ್ ಆಗಿಬಿಟ್ಟಿದೆ. ಸೊ ಇದು ಕೂಡ ವಾಶ್ ಮಾಡಬೇಕು. ಸ್ವಲ್ಪ ದೇವ್ರ ಪೂಜೆಗೆ ಯೂಸ್ ಮಾಡಿದಂಥ ಪಾತ್ರೆಗಳಿದೆ, ಅದನ್ನೆಲ್ಲ ಜೊತೆಗೆ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಇಷ್ಟಿದೆ ಕೆಲಸ. ಮಾತಾಡ್ತಾ ಮಾಡೋಣ ಬನ್ನಿ. ಒಂದೊಂದೇ ಇಟ್ಟು ಅರ್ಧ ಗಂಟೆ ಸುಡೋ ಬದಲು ಒಟ್ಟಿಗೆ 3 ಇಡೋಣ ಅಂದ್ಬಿಟ್ಟು, ದಪ್ಪ ಉರಿ ಬರೋ ಅಂತ ಬರ್ನಲ್ಲಿದು ಅಲ್ಲಿ ಇಟ್ಬಿಟ್ಟು 3 ಒಟ್ಟಿಗೆ ಸುಡ್ತಾ ಇದ್ದೀನಿ. ಲೆಟ್ಸ್ ಸಿ, ಒಂದು 5-10 ನಿಮಿಷದಲ್ಲೇ ಗೊತ್ತಾಗುತ್ತೆ ಇದಾಗತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ನೋಡಿ, ಈ ಥರ 3 ಜೊತೆಗೆ ಇಟ್ಟಾಗ ಎಷ್ಟು ಕ್ಯೂಟಾಗಿ ಕಾಣುತ್ತಲ್ವಾ. ಅದಕ್ಕೆ ನನಗೆ ಇದು ಡಿಸ್ಕಾರ್ಡ್ ಮಾಡೋದಕ್ಕೆ ಇಷ್ಟ ಇಲ್ಲ. ಏನಾದರೂ ಸ್ವಲ್ಪ ಎಫರ್ಟ್ ಹಾಕೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇದು ಗೋಧಿ 2 kg ಅಷ್ಟಿದೆ. ಸಣ್ಣ, ನೀನು ಯಾಕೆ ಮುಟ್ಟುತ್ತಿದ್ಯಾ? ಅವಳಿಗೆ ಬೇಕಂತ ಏನೋ ಪೋಷನ್ನು ಅದಕ್ಕೆ ತೋರಿಸ್ತಾಳು ನನಗೆ ಎಷ್ಟು ಬೇಕು ಅಂತ. ನಾನು ಅಲ್ಲಿ ಹೊತ್ಕೊಂಡು ಬಂದ್ಬಿಟ್ಟೆ, ಅಲ್ಲಿ ಎತ್ಕೊಂಡು ಬನ್ನಿ ಅಂತಾಳೆ. ಸಣ್ಣ ಕಾಕ್ರೋಚ್ ಇರುತ್ತೆ. It's 50-50 Raja. I'm not sure if it is there or not, but there may be. Yange. ಮಾಡಿ ಮಿಕ್ಕಿದ್ರಲ್ಲಿ ನೀನು ತಗೋ, ಇದ್ರಲ್ಲಿ ಕಟ್ ಮಾಡಿ ನೀನು ಕೊಡಕ್ಕಾಗಲ್ಲ. ಮಾಡಿ ಮಿಗುತ್ತೆ. ಏನಾದ್ರೂ ಒಂದು ಚೂರು ಮಿಗುತ್ತೆ. ಸೊ ಇದು ನಾವು ತಗೊಂಡು ಬಂದು 2 ತಿಂಗಳಾದರೆ 1 ವರ್ಷ ಆಗ್ತಾ ಬರುತ್ತೆ. ನಮ್ಮ ರಾಜೇಶ್ ಅವರು ಫೈನಲಿ ಇವಾಗ ಮಾಡ್ತೀನಿ ಅಂತ ಒಪ್ಕೊಂಡು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಇದು ಏನು ಮಾಡೋದಕ್ಕೆ ಅಂತ ಇವತ್ತು ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಇವತ್ತನೇ ಮನೆ ಒರೆಸಿದ್ದೇನೋ ನೀನು, ಆಮೇಲೆ ಒರೆಸ್ಕೊಬೇಕಾಗುತ್ತೆ. ಅದೆಲ್ಲ ಒಳಗಡೆ ಬಿಡಿ, ಕಸ ಬರುತ್ತೆ. ಇಡಲ್ಲಮ್ಮ, ಇದ್ರೆ ನಮ್ಮನೆ ಇದೆಯೇನ ಇದು? ಯಾಕೆ ನಿಮ್ಗೆ ಬೇಕಿತ್ತಾ? ಯಾಕೆ
ಫ್ರೆಶ್ ಸ್ಪೈಸಸ್ ಕುಟ್ಟಿ ಕುಟ್ಟಿ ಹಾಕಿ. ಒಬ್ಬ ಈ ಸಾರಿ ನಂದು ಇನ್ನೂ ಡೇಟ್ ಬಂದಿಲ್ಲ ಅಂದ್ಬಿಟ್ಟು ನೀವು ಅಡುಗೆನೂ ಮಾಡಲಿಲ್ಲ. ಅದೇ ಅಪ್ಪ ನಿಮ್ಗೆ ಯಾರು ಆಗ್ಬೇಡ ಅಂತ ಹೇಳಿ ನಿಮ್ಗೆ ನಾನು ಆಗ್ದಾಗಲೇ ಮಾಡು ಅಂತ ಹೇಳಿದ್ದು. ಅದು ಮೋಟಿವೇಶನ್ ಬರೋದೇ ಆಗ. ಏನೇನೋ ಇಟ್ಟಿದ್ದೀರಲ್ಲ ಮಣ್ಣು ಜಾನು ಹೋದ ವರ್ಷದ್ದು ಗಣೇಶದು ಪಾಪ ಇನ್ನ ತಗೊಂಡ್ ಬಂದಿದ್ವಿ ಈ ಸರಿ, ಅದಕ್ಕೆ ಈ ನೆನಪಿಂದ ಇಟ್ಟಿದ್ದೀನಿ. ನೀರ್ಗೆ ಹಾಕಿಟ್ರೆ ಅದು ಕರಗುತ್ತಾ. ಗೋಧಿ ಎಷ್ಟೊತ್ತು ಬಿಸಿ ಮಾಡಬೇಕು ಅಂದರೆ ನಾವು ಬಿಸಿಲಲ್ಲಿ ಹಾಕಿದಾಗ ಹೇಗೆ ಕ್ರಿಸ್ಪ್ ಆಗುತ್ತಲ್ವ ಆ ಥರ ಆಗಬೇಕಷ್ಟೇ. ಮಾಯಿಶ್ಚರ್ ಹೋಗ್ಬಿಟ್ಟು ಸ್ವಲ್ಪ ಬಿಸಿ ಆಗಿದೆ ಅಂತ ಅನ್ನಿಸ್ಬೇಕು ಅಷ್ಟೇ. ಆಮೇಲೆ ಇದನ್ನ ತೆಗೆದುಕೊಳ್ತೀನಿ. ಇದ್ರ ಕತೆ ಹೇಳಿದ್ನೋ ಇಲ್ವೋ ನಿಮಗೆ ನೆನಪಿಲ್ಲ. ಇದು ನಮಗೆ ರೆಸಾರ್ಟ್ ವಿಸಿಟ್ ಮಾಡಿದ್ವಲ್ಲ, ಅಲ್ಲಿ ಪಾಟರಿ ಮೇಕಿಂಗ್ ಇತ್ತು. ಸೊ ಅಲ್ಲಿ ಮಾಡಿದ್ದು ಅಂದರೆ ನಮ್ಮ ಕೈಯಲ್ಲಿ ಅವ್ರು ಮಾಡಿಸಿದ್ದು ಒಂಚೂರು. ಅಂದರೆ ಈಗ ದೇವ್ರ ಪೂಜೆ ಮಾಡಬೇಕಾದ್ರೆ ಪುರೋಹಿತರು ನಮಗೆ ಹೇಗೆ ಮುಟ್ಟಿಸ್ತಾರೆ ನೋಡಿ, ಎಲ್ಲ ಸಾಮಾನುಗಳು ಮುಟ್ಟಿಸ್ಬಿಟ್ಟು ಆಮೇಲೆ ದೇವ್ರಿಗೆ ಅರ್ಪಣೆ ಮಾಡ್ತಾರೆ. ಆ ರೀತಿಯಲ್ಲಿ ಇದನ್ನು ನಮಗೆ ಮುಟ್ಟಿಸಿದ್ರು ಅಷ್ಟೇ, ಈ ಥರ ಶೇಪ್ ಮಾಡಿ ಆ ಥರ ಮಾಡಿ ಸುಮ್ಮನೆ ಹಿಂಗೆ ಇಟ್ಕೊಳ್ಳಿ ಅಂತ ಅಷ್ಟೇ. ಸೊ ಇದು ಅಲ್ಲಿ ಮಾಡಿಬಿಟ್ಟು ಬರಬೇಕಾದ್ರೆ ಮಾರನೇ ದಿನ ತರೋದನ್ನು ಮರೆಸ್ಬಿಟ್ವಿ. ಸೊ ಸಾನು ಅವರು ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಅಂದ್ಬಿಟ್ಟು ರಾಜೇಶು ಮತ್ತೊಂದು ಸಾರಿ ಹೋಗಿ ತೊಗೊಂಡು ಬಂದಿರೋ ಅಂಥ ಪಾಟರಿ ಇದು. ಅದಕ್ಕೆ ಇದನ್ನು ಲಾಸ್ ಮಾಡೋಕ್ಕಾಗೋದಿಲ್ಲ, ನಾವು ತುಂಬಾ ಜೋಪಾನ ಮಾಡಬೇಕು. ಹಾಗಾಗಿ ಒಂದ್ಸರಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು. ಇಲ್ಲಿ ಸುಮಾರು ಹೊತ್ತಾಗಿದೆ ನಾನಿಲ್ಲಿ ಬಿಸಿ ಮಾಡ್ತಾ ಇದ್ದೀನಲ್ಲ, ಒಂದು ಕಡೆ ಒಂಥರ ರೆಡ್ಡಿಶಾಗೆ ಟರ್ನ್ ಆಗ್ತಾ ಇದೆ. ಸೊ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಒಂದು ಕಡೆ ಒಂದು ಕಲರ್ ಇದೆ, ಇನ್ನೊಂದು ಕಡೆ ಇನ್ನೊಂದು ಕಲರ್ ಇದೆ ಅಂತ ಹೇಳ್ಬಿಟ್ಟು. ಸೊ ಫುಲ್ ಈಗ ತಿರುಗಿಸಿ ಮಾಡ್ತಾ ಇದ್ದೀನಿ. ಈಗ 2 ಪಾವಷ್ಟು ಅಕ್ಕಿನ ತೊಳೆದು ಹಾಕಿದ್ದೆ, ಅದು ಸ್ವಲ್ಪ ಒದ್ದೆ ಇತ್ತು, ಅದಕ್ಕೆ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆನೆ ಬಂತು ಜಾನು, ಎಲ್ಲಿ ಈ ಕಡೆ ಕಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಅದೇ ಇದು ಮೆಜರ್ಮೆಂಟ್ ಯೂನಿಫಾರ್ಮ್ ಮಾಡ್ತಾ ಇಲ್ಲ. ಅದು ಒಳಗಡೆ ಹೋಗ್ಬೇಕಂತಂದ್ರೆ ಈ ಕಡೆ ಹಾಕೋಬೇಕ ಅಲ್ಲ, ಒಳಗಡೆ ಅಂತ ಅಲ್ಲ, ಅಲ್ಲಿ ಅವರು ಮೆಜರ್ಮೆಂಟ್ ಹೆಂಗೆ ತಗೊಂಡು ಕಟ್ ಮಾಡೋರು. ಸರಿ ಇಷ್ಟು ಹಾಕಿ ನೋಡೋಣ. ಇದನ್ನೀಗ ಗಮ್ಮಲ್ಲಿ ಹಾಕ್ಬೇಕಾ? ಗಮ್ ಇದೆಯಾ ನೋಡಿದ್ರಾ? ಗಮ್ಮಲ್ಲಿ ತಂದು ಇದೇನು ಯಾವುದು ಕ್ವಿಕ್ ಫಿಕ್ಸು? ಅದು ಗೋಡೆಗೆಲ್ಲ ಅಂಟತ್ತೆ. ಕ್ವಿಕ್ ಫಿಕ್ಸ್ ಅಲ್ಲ, ಅದು ಬೇರೆ ಥರ. ಅದು ಸಿಲಿಕಾನ್ ಗಮ್ ತಂದಿದ್ವಲ್ಲ, ಅದ್ರಲ್ಲಿ ತಾನೇ ಅವಳು ಅನ್ಸಕ್ಕೆ ಹೇಳಿದ್ದು. ಅದು ಬೇಗ ಅನ್ಸಲ್ಲ, ಅದು ಅದರಲ್ಲೇ ನಾವು ನೋಡಿಲ್ವ ಬೇರೆದು ಅನ್ಸಿ, ಅದಾಗಲ್ಲ ಅದರಲ್ಲಿ. ಇದೇ ಬೆಸ್ಟ್ ಝೋನ್. ಇಲ್ಲಿ ಮೇಲ್ಗಡೆ ಇದು ಡ್ರಿಲ್ ಮಾಡ್ಬಿಟ್ಟು ಹೊಡಿತೀನಪ್ಪ ಇಲ್ಲಿ ಅದು ನೇತಾಡತ್ತೆ. ಇಲ್ಲಿ ಇದು ಬಾಡಿ ರೀಜನ್ಗೆ ಆ ಗಮ್ಸ್ ಹಾಕಿ ಬರೀ ಇಲ್ಲಿ ಇದು ಹೊಡೆದು ಬಿಡ್ತೀನಿ ಡ್ರಿಲ್ ಮಾಡಿ. ಓಕೆ, ಇದು ಅಡೆಸಿವ್ ಹೊಸ್ತು ಸಖತ್ ಕ್ವಿಕ್ ಫಿಕ್ಸ್ ಥರ. ಅದನ್ನೇ ಆಗಲೇ ಹೇಳಿದ್ದು ನಾನು, ಕ್ವಿಕ್ ಫಿಕ್ಸ್ 5 ರೂಪೀಸ್ ಬರುತ್ತಲ್ಲ ಫೆವಿಕ್ವಿಕ್, ಆ ಥರದ್ದು ದೊಡ್ಡದು. ಪಿನ್ ತಗೊಂಡು ಚುಚ್ಚೋಗಿ. ಕಮಿಂಗ್ ಬೇಬಿ. ಸೊ ಮೇಲ್ಗಡೆ ಮೊಳೆ ಹೊಡೆದಿದ್ದಾರೆ. ಈಗ ಅದು ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳಲ್ಲ, ಅಲ್ಲಿ ಅಂಟಿಸ್ಬೇಕು. ಅದಕ್ಕೆ ಆ ಅಡೆಸಿವ್ನ ಯೂಸ್ ಮಾಡ್ತಿದ್ದಾರೆ. ನಾನಿಲ್ಲಿ ಸಾಂಬಾರು ಮಾಡ್ತಿದ್ನಲ್ಲ, ಸಾಂಬಾರು ಆಯಿತು. ಮಡಿಕೆಗಳಲ್ಲ, ಪಾಟ್ರಿ ಕೂಡ ಬಿಸಿ ಆಯಿತು. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ರೆಡ್ಡಿಶ್ ಆಗಿದೆ. ಇನ್ನು ಈಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆಗೆ ನಾನಿಲ್ಲಿ ಡಿಸಾನೋದು ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಲೈಟ್ ಅಂತ ಹೇಳಿಬಿಟ್ಟು ಹೈ ಸ್ಮೋಕಿಂಗ್ ಪಾಯಿಂಟ್ ಇರೋದ್ರಿಂದ ಇಂಡಿಯನ್ ಕುಕ್ಕಿಂಗಿಗೆ ಐಡಿಯಲ್. ಸಲಾಡ್ಗೆ ಬೇರೆ ಬರುತ್ತೆ, ಇದು ಕುಕ್ಕಿಂಗಿದೆ ಬೇರೆ. ಆಯಿಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ಸಾಂಬಾರ್ ರೆಡಿ. ಈಗ ಊಟದ ಟೈಮ್. ಸೊ ನೋಡ್ಬೋದು ಆಗಲೇ ಕತ್ಲೆ ಆಗ್ತಾ ಇದೆ. ಇಲ್ಲಿ ಲೈಟ್ ಹಾಕಿದೆ, ಅದು ಯಾಕೋ ಬರ್ನ್ ಆಯಿತು. ಸೊ ಕತ್ಲೆಲೇನೆ ಮಾಡ್ತಾ ಇದ್ದಾರೆ ರಾಜೇಶ್. ಮೇಲ್ಗಡೆ ಸ್ಕ್ರೂ ಹಾಕಿದ್ರು, ಆಮೇಲೆ ಅಂಟಿಸ್ತೀನಿ ಅಂದರು. ಅದು ಅಂಟ್ತಾ ಇಲ್ಲ. ನನ್ಗೆ ಗೊತ್ತಿತ್ತು ಅದು ಅಷ್ಟು ಅಂಟೋದಿಲ್ಲ ಅಂತ. ಬಟ್ ರಾಜೇಶ್ ವಾಸ್ ಕಾನ್ಫಿಡೆಂಟ್. ಟ್ರೈ ಮಾಡೋಣ ಅಂತ ಮಾಡಿದ್ರು,
ಬಟ್ ಅದು ಆಗ್ತಾ ಇಲ್ಲ. ಅದಕ್ಕೆ ನಾನಂದೆ ಪರವಾಗಿಲ್ಲ, ಅದು ಗ್ರಾಸ್ ಅಲ್ವಾ, ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಮುಚ್ಚೋಣ, ಅಲ್ಲೂ ಸ್ಕ್ರೂನೇ ಹಾಕ್ಬಿಡಿ ಅಂತ. ಸೊ ಸ್ಕ್ರೂ ಹಾಕ್ತಾ ಇದ್ದಾರೆ. ಗೊತ್ತಿಲ್ಲ ಇದು ಎಷ್ಟು ಬಾಳಿಕೆ ಬರುತ್ತೆ, ಹೇಗೆ ಇದು ಮೇಂಟೆನೆನ್ಸ್ ಹೇಗೆ, ಏನೂ ಐಡಿಯಾ ಇಲ್ಲ. ಫಸ್ಟ್ ಟೈಮ್ ನಾನು ಇದನ್ನು ಹಾಕಿಸ್ತಾ ಇರೋದು. ಸೊ ಲೆಟ್ಸ್ ಸಿ. ನೀವು ಕೆಳಗಡೆ ಫ್ಲೋರ್ಗೆ ಹಾಕಿಸಿ ಅಂತ ಹೇಳಿದ್ರಿ, ತುಂಬ ಜನ ತುಂಬ ಸರಿ ಹೇಳಿದ್ದೀರಾ. ಬಟ್ ನನಗೆ ಫ್ಲೋರ್ಗೆ ಹಾಕೋದಕ್ಕೆ ಇಷ್ಟ ಇಲ್ಲ. ಯಾಕೆ ಅಂದರೆ ಅಲ್ಲಿ ತುಂಬಾ ನೀರು, ಕಸ, ಕಡ್ಡಿ ತುಂಬಾ ಬೀಳುತ್ತೆ, ಕ್ಲೀನಿಂಗ್ ಕಷ್ಟ ಆಗುತ್ತೆ. ಫುಲ್ ಹಾಕ್ಬೇಕಮ್ಮ, ಅದೇ ಸೇಮ್ ಹೈಟ್ ಬರುತ್ತೆ, ಎಲ್ಲೂ ಕಟ್ ಮಾಡಿಲ್ಲ ಇದು ಮಧ್ಯ. ನೆಕ್ಸ್ಟ್ ಟೈಮ್ ಸಾನುಗೆ ಇದರೊಂದು ಪೀಸ್ ಬೇಕಂತೆ. ನಾವು ಅಂದ್ಕೊಂಡ್ವಿ ಪೀಸ್ ಮಿಗುತ್ತೆ ಅಂತ, ಅಲ್ಲಿ ನಮಗೆ ಶಾರ್ಟೇಜ್ ಆಗ್ತಾ ಇದೆ. ನೆಕ್ಸ್ಟ್ ಟೈಮ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ನಾನು ಒರೆಸಿದ್ನಲ್ವಾ, ಇವತ್ತು ಒರೆಸೋದಕ್ಕೆ ಬೇಜಾರಾಯಿತು ಅಂತ ಸಾನು ಕೇಳಿದೆ. ಸೊ ಇದು ಅಗಾರೋದು ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ಅಂತ ಹೇಳ್ಬಿಟ್ಟು, ಇದ್ರಲ್ಲಿ ಒರೆಸೋದಕ್ಕೆ ಅವಳಿಗೆ ಇಷ್ಟ. ನಾರ್ಮಲ್ ಆಗಿ ಒರೆಸು ಅಂದರೆ ಒರೆಸಲ್ಲ. ಸೊ ಇದ್ರಲ್ಲಿ ನನಗೆ ಒರೆಸಿ ಹೆಲ್ಪ್ ಮಾಡಿ ಕೊಡ್ತಾ ಇದ್ದಾಳೆ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಇದು ತುಂಬಾ ಈಸಿ ಆ್ಯಂಡ್ ಫ್ಯಾನ್ಸಿ ಒರೆಸೋದಕ್ಕೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ನೆನ್ನೆ ಎಲ್ಲ ನೋಡಿದ್ರಿ ಎಷ್ಟು ವರ್ಕ್ ಆಗಿತ್ತು ಅಂತ. ಸೊ ಇವತ್ತು ಇನ್ನು ರಾಜೇಶ್ ಕಂಟಿನ್ಯೂ ಮಾಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇದನ್ನೆಲ್ಲ ಹೊರಗಡೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಒರೆಸ್ತಾ ಇದ್ದೀನಿ. ಈ ಗಿಡ ನಾನು ಬಾಲ್ಕನಿಯಲ್ಲಿ ಈ ಕಾರ್ನರಲ್ಲಿ, ಅಂದರೆ ಇಲ್ಲಿ ವಿಂಡೋ ಇದೆ ಅಲ್ವಾ, ದೇವ್ರ ಮನೆ ಪಕ್ಕ ಒಂದು ವಿಂಡೋ ಇದೆ, ಆ ವಿಂಡೋ ಪಕ್ಕನೇ ಇಡ್ತೀನಿ. ಅದಕ್ಕೆ ಅಲ್ಲಿ ಜಾಸ್ತಿ ನೀರು, ಮಳೆ ನೀರು ಬೀಳೋದಿಲ್ಲ. ಮತ್ತು ಸ್ಪೈಡರ್ ನೆಟ್ ಕಟ್ಟಿರುತ್ತೆ, ಧೂಳು ತುಂಬಾ ಕೂತಿರುತ್ತೆ. ಅಲ್ಲಿ ನನಗೆ ನೀರು ಸರಿಯಾಗಿ ಹಾಕೋದಕ್ಕೂ ಆಗೋದಿಲ್ಲ ಗಿಡದ ಮೇಲ್ಗಡೆಯಿಂದ, ಯಾಕಂದರೆ ಇದು ತುಂಬಾ ಹೈಟಲ್ಲಿ ಇದೆ ಅಲ್ಲ ಗಿಡ ಅಂದ್ಬಿಟ್ಟು. ತುಂಬ ಧೂಳು ಕೂತ್ಕೊಂಡಿದೆ, ಒಂಥರ ತುಂಬಾ ಡಲ್ಲಾಗಿ ಕಾಣ್ತಾ ಇದೆ. ನನಗೆ ಗಿಡ ತುಂಬ ಇಷ್ಟ, ಅದೊಂಥರ ಒಳ್ಳೆ ಲುಕ್ ಕೊಡುತ್ತೆ ನನ್ನ ಬಾಲ್ಕನಿಗೆ. ಅದಕ್ಕೆ ಒಂದೊಂದೇ ಎಲೆನ ಕೂತ್ಕೊಂಡು ಒರೆಸ್ತಾ ಇದ್ದೀನಿ. ಒರೆಸಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ, ಫ್ರೆಶ್ ಆಗಿ ಕಾಣ್ತಾ ಇತ್ತು. ಇವಾಗ ಹೊಸದಾಗಿ ಚಿಗುರಿರೋ ಎಲೆ ಥರ, ಅಂದರೆ ಹೊಸದಾಗಿ ಚಿಗುರಿರೋ ಎಲೆ ಎಷ್ಟು ಫ್ರೆಶ್ ಆಗಿ ಶೈನಿಂಗ್ ಆಗಿ ಇರುತ್ತೋ ಆ ಥರ ಕಾಣ್ತಾ ಇತ್ತು. ಇದು ನೋಡಿ ಸ್ನೇಹಿತರೆ, ಮೊದಲು ಯಾವ ಕಲರ್ ಇತ್ತು, ಇವಾಗ ಯಾವ ಕಲರ್ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ರೆಡ್ಗೆ ಹಾಕಬೇಕು ಅಂದರೆ ಕಬ್ಬಣ ಸುಟ್ಟಾಗ ರೆಡ್ ಕಲರ್ ಕಾಣುತ್ತಲ್ವ, ಆ ಥರ ಆಗುತ್ತೇನೋ ಅಂದ್ಕೊಂಡೆ. ಬಟ್ ಇಲ್ಲ, ಆ ಮಣ್ಣು ಕಲರ್ ಚೇಂಜ್ ಆಗ್ತಾ ಇತ್ತು ರೆಡ್ ಕಲರ್ಗೆ. ಮಡಿಕೆ ಎಲ್ಲ ಯಾವ ಕಲರ್ ಇರುತ್ತಲ್ವ ಆ ಕಲರ್ ಚೇಂಜ್ ಆಗ್ತಾ ಇತ್ತು. ಸೊ ರಾಜೇಶ್ ಹೊರಗಡೆಯಿಂದ ಏನೋ ಆಗಿದೆ, ಒಳಗಡೆಯಿಂದ ಆಗಿರುತ್ತೋ ಇಲ್ವೋ ಅಂದ್ಬಿಟ್ಟು ಒಂದೊಂದನ್ನೇ ಈ ಥರ ಉಲ್ಟಾ ಇಟ್ಬಿಟ್ಟು ಒಂದು 5 ನಿಮಿಷ ದಪ್ಪ ಉರಿ ಮಾಡಿ ಬಿಟ್ಟಿದ್ವಿ. ಸೊ ಒಳಗಡೆನೂ ಎಲ್ಲ ಹೀಟ್ ಹೋಗ್ಬಿಟ್ಟು ಅಲ್ಲೂ ಕೂಡ ಚೆನ್ನಾಗಿ ಬೇಯಲಿ ಅಂತ ಹೇಳಿಬಿಟ್ಟು. ಸ್ಟಾರ್ಟಿಂಗಲ್ಲಿ ಈ ಥರ ಕಪ್ಪಾಗಿದೆ, ಮೇ ಬಿ ಇದು ಉಜ್ಜಿದ್ರೆ ಹೊರಟೋಗತ್ತೆ ಅನಿಸುತ್ತೆ. ಆಮೇಲೆ ಇದಕ್ಕೆ ಕಲರ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ, ಇಟ್ ವರ್ಕ್ಡ್. ನಾನು ಒಂದು ಕಡೆ ಗ್ರಾಸ್ ಹಾಕೋಣ, ಇನ್ನೂ ಒಂದು ಕಡೆ ಈ ಥರ ಬಳ್ಳಿ ಹಾಕೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದು. ಅದಕ್ಕೆ ಇಲ್ಲಿ ನಾನು ಹಾಕ್ಸಿರ್ಲಿಲ್ಲ ಗ್ರಾಸ್. ಈಗ ಗ್ರಾಸು ಹಿಡಿದು ನೋಡ್ತಾ ಇದ್ದಾರೆ, ಆ ಬಳ್ಳಿ ಕೂಡ ಹಿಡಿದು ನೋಡ್ತಾ ಇದ್ದಾರೆ. ಯಾವ್ದು ಚೆನ್ನಾಗಿ ಕಾಣುತ್ತೆ ನಿಮಗೂ ಕೂಡ ಕೇಳ್ತಾ ಇದ್ದೀನಿ, ಕಾಮೆಂಟ್ ಮಾಡಿ ಹೇಳಿ. ಬಳ್ಳಿ ಚೆನ್ನಾಗಿ ಕಾಣ್ತಾ ಇದೆಯಾ, ಆ ಲುಕ್ ಚೆನ್ನಾಗಿ ಕಾಣ್ತಿದೆಯಾ, ಅಥವಾ ಈ ಗ್ರಾಸ್ ಫುಲ್ ಹಾಕಿದಾಗ ಇದರ ಲುಕ್ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ. ಸೊ ಇವತ್ತಿಗೆ ಇದು ಮಾಡಬೇಕಿತ್ತು, ರಾಜೇಶ್ ಇವತ್ತು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಸೊ ಇದನ್ನು ನೆಕ್ಸ್ಟ್ ವೀಕ್ ಮಾಡ್ತಾರೆ, ಅಲ್ಲಿ ತನಕ ನೀವು ಕಾಮೆಂಟ್ ಮಾಡಿ ಹೇಳಿ. ಈ ಗ್ರಾಸ್ ನಾನು ಮೈಸೂರಲ್ಲಿ ತೊಗೊಂಡಿದ್ದು, ಆವಾಗ ಇಂಟೀರಿಯರ್ ಸಾಮಾನೆಲ್ಲ ತರಿಸಿದ್ನಲ್ಲ, ಅದ್ರ ಜೊತೆನೇ ಇದು ಕೂಡ ತರಿಸಿದ್ದೆ. ಎಷ್ಟು ಕೊಟ್ಟಿದೆ ಅಂತ ನೆನಪಿಲ್ಲ, ಬಟ್ ಈಗ ಇನ್ನೊಂದು ಸರಿ ತೊಗೊಳ್ಬೇಕಲ್ಲ, ಆವಾಗ ತೊಗೊಳ್ಬೇಕಾದ್ರೆ ನಿಮಗೆ ಎಷ್ಟು ಆಗುತ್ತೆ ಅಂತ ತಿಳಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ, ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ತುಂಬಾ ಮೋಟಿವೇಟ್ ಮಾಡುತ್ತೆ. ಹಾಗೆ ನನ್ನ ವಿಡಿಯೋಸು ತುಂಬ ಜನಕ್ಕೆ ಸಜೆಸ್ಟ್ ಮಾಡಬೇಕು ಅಂದರೂ ಕೂಡ ಆ ಲೈಕ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಪ್ಲೀಸ್ ಡೂ ಲೈಕ್. ಟೇಕ್ ಕೇರ್. ಬಾಯ್ ಬಾಯ್.